ನಮಸ್ಕಾರ. ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಆಧುನಿಕ ಜೀವನ ಶೈಲಿಗೆ ತಕ್ಕ ಹಾಗೆ ರುಚಿಕರವಾಗಿ, ಆರೋಗ್ಯಕರವಾಗಿ, ಹೆಚ್ಚು ವಿಟಮಿನ್ಸ್, ಪ್ರೋಟೀನ್ಸ್ ಇರೋ ಹಾಗೆ ಮಾಡಬಹುದಾದ ಖಾದ್ಯ ಬಾತುಗಳು ದೊಡ್ಡವರಿಗೆ, ಮಕ್ಕಳಿಗೆ ಸುಲಭವಾಗಿ ಡಬ್ಬಿ ಕೂಡ ಹಾಕ್ಬೋದು. ಇದನ್ನು ನಾವು ತರಕಾರಿ, ಸೊಪ್ಪು, ಕಾಳು ಕೂಡ ಹಾಕಿ ಮಾಡಬಹುದು. ಇವತ್ತಿನ ಸ್ಪೈಸ್ ಬಾಕ್ಸಲ್ಲಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಟೊಮೆಟೊ ಬಾತ್ಗೆ ಬೇಕಾಗಿರುವ ಪದಾರ್ಥಗಳು: ಅಕ್ಕಿ, ಕಟ್ ಮಾಡಿರೋ ಟೊಮೆಟೊ, ಈರುಳ್ಳಿ, ಸಾಸಿವೆ, ಕೊಬ್ಬರಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಅರಿಶಿಣ, ಹಿಂಗು ಹಾಗೂ ಉಪ್ಪು. ಬಾತಿನ ಮಸಾಲೆಗೆ ಬೇಕಾಗಿರುವ ಸಾಮಗ್ರಿಗಳು: ಒಣ ಕೊಬ್ಬರಿ, ಒಣಮೆಣಸಿನಕಾಯಿ, ದಾಲ್ಚೀನಿ ಚಕ್ಕೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಧನಿಯಾ. ಟೊಮೆಟೊ ಬಾತ್ಗೆ ಬೇಕಾಗಿರೋ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ಯಾನನ್ನು ಬಿಸಿ ಮಾಡ್ಕೊಳ್ಳಿ. ಬಿಸಿಯಾಗಿರೋ ಪ್ಯಾನ್ಗೆ ಒಣ ಕೊಬ್ಬರಿ, ತುರಿದಿರೋ ಒಣ ಕೊಬ್ಬರಿ, ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಚಕ್ಕೆ. ಇದನ್ನು ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕ್ಬಿಟ್ಟು ಪುಡಿ ತಯಾರು ಮಾಡ್ಕೊಳ್ಳೋಣ. ಈಗ ಪುಡಿ ತಯಾರಾಗಿದೆ. ಮೊದಲಿಗೆ ಅಕ್ಕಿನ ಬೇಯಿಸ್ಕೊಂಡು ಅನ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಡಿ ಬಿಡಿಯಾಗೆ ಮಾಡಬೇಕು. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಆರಕ್ಕಿಡ್ತೀನಿ. ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಸಣ್ಣದಾಗೆ ಹೆಚ್ಕೊಂಡಿದ್ದೀನಿ. ಕಾದ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಕಾದಿರೋ ಎಣ್ಣೆಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಅರಿಶಿನ, ಇಂಗು, ಇದಕ್ಕೆ ಹೆಚ್ಚಿರೋ ಈರುಳ್ಳಿ, ಟೊಮೆಟೊ, ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಟೊಮೆಟೊ ಚೆನ್ನಾಗಿ ಬೇಯ್ಕೊಳ್ಬೇಕು. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಹಸಿ ವಾಸನೆ ಕೂಡ ಹೋಗಿದೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಬಾತಿನ ಪುಡಿನ ಹಾಕ್ತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿದ್ದ ಅನ್ನನ ಹಾಕೋಣ. ರುಚಿಗೆ ತಕ್ಕಂತೆ ಉಪ್ಪು,
ಇದಕ್ಕೆ ತುರ್ಕೊಂಡಿರೋ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಟೊಮೆಟೊ ಬಾತ್ ರೆಡಿ ಆಗಿದೆ. ಇದನ್ನ ಅಲಂಕರಿಸೋಕ್ಕೆ ಕೊತ್ತಂಬರಿ ಹಾಕ್ಕೊಳ್ಬೋದು. ರುಚಿಕರ ಹಾಗೂ ಆರೋಗ್ಯಕರವಾದ ಟೊಮೆಟೊ ಬಾತ್ ಸವಿಯಲು ಸಿದ್ಧ. ಟೊಮೆಟೊ ನಮಗೆ ವಿಟಮಿನ್ ಎ, ಬಿ, ಸಿ ಕೊಡುತ್ತೆ. ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ. ಸುಕ್ಕುಗಟ್ಟೋದನ್ನು ತಡೆಗಟ್ಟಿಸುತ್ತೆ. ದಿನ ಬೆಳಗ್ಗೆ ಟೊಮೆಟೊ ರಸವನ್ನು 1 ಬಟ್ಟಲು ನೀವು ಸೇವಿಸಿದ್ರೆ ಆರೋಗ್ಯ ನಿಮ್ಮದಾಗತ್ತೆ.